ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ಹೆಸರು ಕಾಳು ಮತ್ತು ಸೊಪ್ಪನ್ನು ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿರೋ ಅಂಥ ಉಪ್ಪು ಸಾಂಬಾರು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಹೆಸರು ಕಾಳು ಉಪ್ಪು ಸಾಂಬಾರು ಮಾಡೋದಕ್ಕೆ 1 ಬೌಲಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಹೆಸರು ಕಾಳನ್ನ ಈ ಥರ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಈ ಥರ ಡ್ರೈ ರೋಸ್ಟ್ ಮಾಡಿ ಹಾಕೋದ್ರಿಂದ ಹೆಸರು ಕಾಳಿನ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಸ್ವಲ್ಪ ಅದು ಕೆಂಪು ಕಲರ್ ಆಗೋವರೆಗೂ ನೀವು ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಡ್ರೈ ರೋಸ್ಟ್ ಮಾಡ್ಕೊಂಡ ನಂತರ ನಾನು ಇದನ್ನು ನೀರು ಹಾಕಿ ಒಂದು 2ರಿಂದ 3 ಬಾರಿ ತೊಳ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ನೀಟಾಗಿ ಕಾಳನ್ನು ತೊಳ್ಕೊಬೇಕು. ತೊಳೆದಾದ ನಂತರ ನಾನಿಲ್ಲಿ ಒಂದು 7ರಿಂದ 8 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ ಇದೆ, ಅದರಿಂದ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಸ್ವಲ್ಪನೇ ತೊಗೊಳ್ಳಿ. ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಬಿಸಿ ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಇದನ್ನು 2 ವಿಸಲ್ ತಗೋಬೇಕಾಗುತ್ತೆ. ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ತಗೊಳ್ಳಿ, ಚೆನ್ನಾಗಿ ಕಾಳು ಬೆಂದೋಗ್ಬಿಡುತ್ತೆ. ನೋಡಿ, ಇವಾಗ ನಾನು ವಿಸಲ್ ಆಗೋಕ್ಕೆ ಇಟ್ಟಿದ್ದೆ, ಅದು ನೀಟಾಗಿ ಕಾಳು ಬೇಯ್ಕೊಂಡಿದೆ. ನೋಡಿ, ಇವಾಗ ಅದ್ರ ಲಿಡ್ಡನ್ನ ಓಪನ್ ಮಾಡಿ ಅದರೊಳಗಡೆ ಇರೋ ಅಂಥ ಹಸಿರು ಮೆಣಸಿನ್ಕಾಯಿನ ಬೇಯಕ್ಕೆ ಹಾಕಿದ್ವಲ್ಲ ನಾವು, ಅದನ್ನೆಲ್ಲ ನಾನು ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದು ಹಸಿರು ಮೆಣಸಿನ್ಕಾಯಿನೆಲ್ಲ ಎತ್ಕೊಂಡು ನೀವು ನಂತರ ನಾನಿಲ್ಲಿ ಒಂದು 2 ಕಟ್ಟಷ್ಟು ಮಿಕ್ಸು ಸೊಪ್ಪನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದರಲ್ಲಿ 3 ಥರದ ಸೊಪ್ಪಿದೆ. ಆ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಸಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಕೊಡಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೀವು ಮತ್ತೆ ಇನ್ನೊಂದು ವಿಸಲ್ ತೊಗೊಳ್ಳಿ. ನೀವು ಆಗಿನೇ ಓಪನ್ ಪ್ಯಾನ್ನಲ್ಲೂ ಕೂಡ ಬೇಯಿಸ್ಕೋಬೋದು, ಬಟ್ ಈ ಥರ ಮಾಡೋದ್ರಿಂದ ಬೇಗನೆ ಕ್ವಿಕ್ಕಾಗಿ ಆಗೋಗುತ್ತೆ. ಮತ್ತು ನಾನಿವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಸಲ್ ತೊಗೊಂಡಿದ್ದೀನಿ. ನೋಡಿ, ಇವಾಗ ವಿಸಲ್ ಆರಿದೆ. ನಂತರ ಅದನ್ನು ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಕಾಳು ಮತ್ತು ಸೊಪ್ಪು ಎಲ್ಲ ನೀಟಾಗಿ ಬೇಯ್ಕೊಂಡಿರುತ್ತೆ. ನೋಡಿ, ಅದನ್ನೇ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇನ್ನೊಂದು ಸಲ ಬೆಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಳ್ಳಿ. ನಂತರ ಇವಾಗ ನಾನು ಕಾಳನ್ನು ಬೇರೆ ಮತ್ತು ಅದರಲ್ಲಿ ಬಂದಿರೋ ಅಂಥ ತಿಳಿನ ಬೇರೆ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಅದರಿಂದ ನಾನಿಲ್ಲಿ ಒಂದು ಸ್ಟ್ರೇನರ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ನೋಡಿ ಕಾಳನ್ನು ಹಾಕ್ಕೊಂಡು ಸ್ಟ್ರೇನ್ ಮಾಡ್ಕೋತೀನಿ. ಕಾಳಿನಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಆ ಥರ ಕೆಳಗಡೆ ನೀವು ಒಂದು ಪಾತ್ರೆನ ಇಟ್ಬಿಟ್ಟು ಮೇಲ್ಗಡೆ ಸ್ಟ್ರೇನರ್ಗೆ ನೀವು ಕಾಳು ಸೊಪ್ಪನ್ನೆಲ್ಲ ಹಾಕಿ ನೀಟಾಗಿ ಈ ಥರ ಸೋದಿಸೋದಕ್ಕೆ ಇಟ್ಬಿಡಿ. ಅದು ನೀಟಾಗಿ ಸೋದಿಸ್ಕೊಳ್ಳಿ. ಅಷ್ಟರೊಳಗಡೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದು ಖಾರಕ್ಕೋಸ್ಕರ. ಮತ್ತು 1 ಸ್ಪೂನಷ್ಟು ಮೆಣಸು ಹಾಕ್ಕೊಂಡು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಮತ್ತು ನಾವು ಹಸಿರು ಮೆಣಸಿನ್ಕಾಯಿನ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಬೇಯಿಸಿದಂಥ ಕಾಳು ಮತ್ತು ಸೊಪ್ಪಿನಲ್ಲಿ 1/4 ಭಾಗದಷ್ಟು ತೊಗೊಂಡಿದ್ದೀನಿ. ನಾನು ಅದನ್ನು ಆರೋದಕ್ಕೆ ಇಟ್ಟಿದ್ದೆ ಸಪ್ರೇಟಾಗಿ. ಅದನ್ನು ಕೂಡ ಈ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದೊಂದು ಖಾರನ ನೀವು ರುಬ್ಕೋಬೇಕಾಗುತ್ತೆ. ನೋಡಿ, ನೀರನ್ನು ಹಾಕ್ಕೊಂಡು ಸ್ವಲ್ಪ ಅತಿ ನುಣ್ಣಗೂ ಅಲ್ಲ ಅತಿ ತರಿತರಿಯಾಗೂ ಅಲ್ಲ, ಮೀಡಿಯಮ್ ಆಗಿ ನೀವು ಈ ಥರ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನೀವು ರುಬ್ಕೊಂಡು ಬಂದರೆ ಆಗುತ್ತೆ. ನಂತರ ನಾನು ಇದೇ ಮಿಶ್ರಣಕ್ಕೆ 1 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ನಂತರ ನಾವು ಸೋದಿಸಿ ಇಟ್ಕೊಂಡಿದ್ವಲ್ಲ ತಿಳಿ ಉಪ್ಪು ಸಾಂಬಾರ್ದು ತಿಳಿ, ಅದರೊಳಗಡೆಗೆ ನಾವು ರುಬ್ಕೊಂಡು ಬಂದಿರೋ ಅಂಥ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು, ತಿಕ್ಕಾಗಿ ಬೇಕಾ ಅಥವಾ ತೆಳುವಾಗಿ ಬೇಕಾ, ಆ ಥರ ಮಾಡಿಕೊಂಡು ನೀವು ಮಿಕ್ಸರ್ ಜಾರ್ನಲ್ಲಿ ಇರೋ ಅಂಥ ಖಾರಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ನೀವು ಒಂದೊಂದು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಿಮಗೆ ಗೊತ್ತಾಗುತ್ತಲ್ವ ಸಾಂಬಾರು ನಿಮಗೆ ಯಾವ ಥರ ಬೇಕು, ತೆಳುವಾಗಿ ಬೇಕಾ ಅಥವಾ ಸ್ವಲ್ಪ ಗಟ್ಟಿಯಾಗಿ ಬೇಕಾ, ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡು ಈ ಥರ ಸೆಟ್ ಮಾಡಿ ಅದನ್ನು ಸೈಡಲ್ಲಿ ಇಟ್ಕೊಂಡು ನಂತರ ನಾನು ಗ್ಯಾಸ್ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆನ ಇಟ್ಟಿದ್ದೀನಿ. ಪಾತ್ರೆ ಕಾದ ನಂತರ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಸಾಸಿವೆನ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1 ಗುಂಟೂರು ಮೆಣಸಿನ್ಕಾಯಿನ ನಾನು ಒಗ್ಗರಣೆಗೋಸ್ಕರ ಹಾಕ್ಕೊಂಡಿದ್ದೀನಿ.
ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದ ನಂತರ ನಾವು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಸಾಂಬಾರ್ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ತಿಳಿನ ಅದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗು ಮಿಸ್ ಆಗಿದೆ. ನೀವು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀರೇನಾದರೂ ಬೇಕಿದ್ರೆ ನೀವು ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಳ್ಳಿ. ನಂತರ ಒಂದು ಕುದಿ ಬಂದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಚೆನ್ನಾಗಿ ಬರುತ್ತೆ ನೋಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ನೀವು ಹಾಕ್ಬಿಟ್ಟು ಇನ್ನೊಂದೇ ಒಂದು ಕುದಿನ ಬರಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಅದನ್ನು ಆ ಸೈಡು ಎತ್ತಿಟ್ಟು ಇವಾಗ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಗ್ಗರಣೆಗೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು 3-4 ಹಸಿರು ಮೆಣಸಿನಕಾಯಿ ಮತ್ತು 2 ದಪ್ಪ ಗಾತ್ರದ ಈರುಳ್ಳಿನ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಈ ಟೈಮ್ನಲ್ಲಿ 1 ಸ್ಪೂನಷ್ಟು ಉಪ್ಪಿನ ಪುಡಿನ ಈರುಳ್ಳಿ ಬೇಯೋದಕ್ಕೆ ಹಾಕ್ಕೊಳ್ಳಿ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದು ಸ್ವಲ್ಪ ಕ್ರಂಚಿ ಆದ ನಂತರ ಅದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ತುಂಬ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ. ಕಾಳಿನಲ್ಲಿ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿ ಸಿಗ್ತಾ ಇದ್ರೇ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ. ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈ ಪಲ್ಯ ಮತ್ತು ಈ ಹೆಸರು ಕಾಳಿನಲ್ಲಿ ಮಾಡಿರೋ ಅಂಥ ಉಪ್ಪು ಸಾಂಬಾರು ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಂತರ ನಾನು ಅದೇ ಒಗ್ಗರಣೆಗೆ 2 ಸ್ಪೂನಷ್ಟು ಹಸಿ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಸಿ ಕಾಯಿ ತುರಿನ ಹಾಕ್ಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಜಾಸ್ತಿ ಕಾಯಿ ತುರಿ ಹಾಕಿದ್ರೆ ಇಷ್ಟ ಆಗಲ್ಲ, ಅದರಿಂದ ನಾನು ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ನಾವು ಬಸ್ತು ಇಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಕಾಳು, ಅದನ್ನೆಲ್ಲ ಹಾಕಿ ನೀವು ಮಿಕ್ಸ್ ಮಾಡಿದ್ರೆ ನಮ್ಮ ಹೆಸರು ಕಾಳು ಪಲ್ಯನೂ ರೆಡಿನೇ ಆಗೋಗುತ್ತೆ. ಓವರಲ್ ಆಗಿ ಮುದ್ದೆ, ರೈಸು ಮತ್ತು ಉಪ್ಪು ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ಕಾಳನ್ನ ಈ ಚಳಿಲಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.